ಗ್ಯಾರಂಟಿ 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 ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ. ನಾವು ನೋಡಪ್ಪ ಯಪ್ಪ ನಮ್ಮ ಕಷ್ಟದಾಗ ಒಟ್ಟಿಗೆ ಒಂದು ತನ್ನ 10 ರೂಪಾಯಿ ಕೊಡ್ತಾರೆ ಕಷ್ಟದಾಗ. ಈ ಕೈಲಿ ಉಂಡಿಗೆ ನಾವು ಒಂದೇ ಮಾಡಕ್ಕೆ ಬರಲ್ಲ. ಬಿಜೆಪಿ ಮಾತ್ರ ಎಲ್ಲಿನೂ ಏನೂ ಮಾಡಿಲ್ಲ, ಅದ್ರ ಇತಿಹಾಸನೂ ಇಲ್ಲ. ಅದು ಏನು ಮಾಡ್ಯಾರಂತ ಅವ್ರು ಬಂದು ಒಂದೇ ಒಂದು ತೋರಿಸ್ಕೊಡ್ಲಿ, ಅವಾಗ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಗ್ಯಾರಂಟಿ 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 ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ. ಇವತ್ತು ಇಡೀ ದಿನ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನ ಸಂಚಾರ ಮಾಡುತ್ತೆ. ವೀಕ್ಷಕರೇ, ನಿಮಗೆಲ್ಲ ತೊಗರಿ ಕಣಜ ಕಲಬುರಗಿ ಸ್ವಾಗತ. ಕಲಬುರಗಿ ಜಿಲ್ಲೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಇಡೀ ದಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸ ಮಾಡುತ್ತೆ. ಹೇಳಿ ಕೇಳಿ, ಇದು ಖರ್ಗೆ ಅವರ ಕೋಟೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆ. ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈಗ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಹಾಲಿ MP ಉಮೇಶ್ ಜಾಧವ್ ಅವರು ಮತ್ತೊಮ್ಮೆ ಅಗ್ನಿ ಪರೀಕ್ಷೆಗೆ ನಿಂತ್ಕೊಂಡಿದ್ದಾರೆ. ಏನಾಗುತ್ತೆ ಏನು ಅನ್ನೋ ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇದೆ. ನೋಡೋಣ ಮತ್ತು ಕೇಳೋಣ ಈ ಕ್ಷೇತ್ರದ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅಂತ. ಅಂದರೆ ಜೊತೆಗೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಕಾಂಗ್ರೆಸ್ ಇದೆ, 1ರಲ್ಲಿ ಬಿಜೆಪಿ, ಮತ್ತೊಂದರಲ್ಲಿ JDS ಇದೆ. ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಜೊತೆಗೆ ಬಿಗ್ ಫೈಟ್ ಅಂತೂ ಈ ಕ್ಷೇತ್ರದಲ್ಲಿ ಇದ್ದೇ ಇದೆ. ಕೇಳೋಣ ಬನ್ನಿ. ಕೆಲಸ ಮಾಡ್ಯಾರ ಇಲ್ಲಿ MP ಎಲ್ಲಿ ಬರಲ್ಲ ಕೆಲಸ MP ಕೆಲಸ ನಮ್ಮ ಕಡೆಗೆ ಕೆಲಸ ಮಾಡಿ ನೋಡ್ರಿ ಬಿಡ್ರಿ ಅದನ್ನ. ಕೆಲಸನೇ ಮಾಡಿಲ್ಲ MP ಅಂತ. ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ನಾವಿರೋದು BJP ಸುಳ್ಳೋದನ್ನು. ಹಾಂ ಯಾಕೆ ಬಿಜೆಪಿ ಯಾಕ ಏನು ಯಾಕಂದ್ರೆ ಬಿಜೆಪಿ ಯಾಕ BJP ಮಾಡ್ಕೊಂತ ಬಂದೀವಿ ಹಿಂದೆ ಯಾವಾಗ ಮಾಡ್ಕೊಂತ ಬಂದೀವಿ ನಾವು. ಇವತ್ತಲ್ಲ ಭಾಳ ದಿನ ಮಾಡ್ಕೊಂತ ಬಂದೀವಿ. ಉಮೇಶ್ ಜಾಧವ್ ಏನು ಕೆಲಸ ಮಾಡಲ್ಲ ಮಾಡಿಲ್ಲ ನಮ್ಮ ಬಳಿ ಮಾಡಿ ಎಲ್ಲಾರು ಹೇಳ್ತೀನಿ ನಡಿ ಅವ್ನಿಗೆ ಜಾಧವ್ ಬಳಿ ಹೇಳ್ತೀವಿ ನಾವೇನು ಏನು ಮಾಡೋದು BJP ಮಾಡ್ತೀವಿ. ಹೇಳ್ತಾರೆ ಮೋದಿ ಮಾಡಿ ನೋಡಿ ಮಾಡ್ಬೋದು ಮತ್ತೆ ಹೇಳಿದ್ರೆ. ಹಾಂ ಮೋದಿ ಮಾಡಿ ನೋಡಿ ಅವ್ನು ಮಾಡ್ತೀವಿ ವೋಟಿಂಗ್. ಅಂದ್ರೆ ಏನು ಕೆಲಸ ಮಾಡಿಲ್ಲ ಜಾಧವ್ ನಮ್ಮ ಊರ ಕಡೆ ಏನು ಮಾಡಿಲ್ಲ. ಮಾರಿ ವರ್ಷ ತೋರಿಸಿಲ್ಲ. ಹಾಂ ಮಾಡೋದು ಜಾಧವ್ ಯಾವ ಮೋದಿ ಮಾಡಿ ಮಾಡ್ಬೋದು. ಮೋದಿಗೆ ಓಟ್ ಮಾಡಿ ನೋಡಿ ಮಾಡ್ತೀವಿ ಓಟ್. ಅಂದ್ರೆ ಕೆಲಸ ಮಾಡಲಿ ಜಾಧವ್ ಕಡೆ ಮಾಡಲಿ. ಇಲ್ಲಿ MP ಕೆಲಸ ಮಾಡಿಲ್ಲ ಅಂದ್ರೂ ನೀವು ಹೆಂಗೆ ವೋಟ್ ಮಾಡ್ತೀರಿ ಅವ್ರಿಗೆ? ಮೋದಿ ಮಾಡಿ ನೋಡಿ ಮಾಡ್ತೀವಿ. ಹಾಂ ಹಿಂಗಂದ್ರೆ ಹೇಳ್ತಾನೆ ಡೈರೆಕ್ಟ್. ಕಾಂಗ್ರೆಸ್ ಬೇಡ? ಹಾಂ ಓಡಿ ಎಲ್ಲ ಹೇಗೆ ಹೌದಲ್ಲ. ಏನ್ ನಿಮ್ಮ ಹೆಸರೇನು? ದುರ್ವಣ್ಣ ಏನಾಗ್ಬೋದ್ರಿ ಸರ್ ಇಲ್ಲಿ? ಯಾರು ಗೆಲ್ಬೋದು? ಯಾರು ಗೆಲ್ತಾರ ನಮ್ಗೆ ಗೊತ್ತಿಲ್ಲಪ್ಪ. ನೀವ್ ಯಾರಿಗೆ ಮತ ಹಾಕ್ತೀರಿ? ಯಾರಿಗೇನೋ ಒಬ್ರಿಗೆ ಹಾಕ್ತಿವಿ ಮತ್ತೆ ಹಾಕಿಬೇಕಲ್ಲ. ಈಗ ನಿಮ್ಮ ಕ್ಷೇತ್ರ ಉದ್ಧಾರ ಆಗೇತೋ ಇಲ್ಲೋ? ಯಾವ್ದು ನಿಮ್ದು ಹೌದಾ? ಆಗ್ಯದ ಆಗಿಲ್ಲ. ಯಾವೆಲ್ಲ ಯಾವ್ರು ಕೊಟ್ರೆ ನಾವು ದುಡಿಯತನ ನಮ್ಗೆ ತಪ್ಪಲ್ಲ. ನಾವು ಓಟ್ ಹಾಕಿ ಅದ್ರ ಮೇಲೆ ಬದುಕ್ಲಾಕೈತಿವ ನಾವು. ನೀವು MP ಗೆಲ್ಸಿರ್ತೀರಿ, MLA ಗೆಲ್ಸಿರ್ತೀರಿ, ಕೆಲಸ ಮಾಡ್ಯಾರಿಲ್ಲ? ಏನಾನ ಮಾಡ್ಲಕ್ಕ ನಮ್ಮ ಅವ್ರನ್ನ ನಾವು ಬದುಕಲಾಕೈತಿಲ್ಲ. ನಾವು ಯಾವ್ದಕ್ಕಾರ ಒಂದು ಹಾಕ್ತಿವಿ ಆಯ್ತು. ಏನ್ ಈಗ ಯಾರನ್ನ ಗೆಲ್ಲಿಸ್ಬೇಕು ಅನ್ಕೊಂಡಿರಿ ನಿಮ್ಮ ಇದ್ರ ಕ್ಷೇತ್ರದಾಗ? ನಾವು ಕಾಂಗ್ರೆಸ್ಸಿಗೆ ಗೆಲ್ಲಿಸ್ಬೇಕು ನಾವು, ಸಿದ್ದರಾಮಯ್ಯಗೆ. ಯಾಕೆ? ಯಾಕಂದ್ರೆ ಅವರೆಲ್ಲ ನಮ್ಗೆ ಸಹಾಯ ಮಾಡ್ರ, ಸ್ವಲ್ಪ ಬಸ್ ಫ್ರೀ ಮಾಡ್ರ, ಕರೆಂಟ್ ಫ್ರೀ ಮಾಡ್ರ, 2,000 ರೂಪಾಯಿ ಹಾಕ್ತಾರ. ಮೋದಿ ಪ್ರಧಾನಿ ಆಗೋದು ಬೇಡ? ಎಲ್ಲ ಕೇರ್ ನಾನು ಏನು ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ತೀರಿ ನೀವು? ಏನಮ್ಮ ನಿಮ್ಮ ಹೆಸರು? ಸರೋಜಮ್ರಿ. ಸರೋಜಮ್ಮ ಯಾರಿಗೆ ವೋಟ್ ಮಾಡ್ಬೇಕು ಅನ್ಕೊಂಡ್ರಿ? ನಾವು ನೋಡಪ್ಪ ಯಪ್ಪ ನಮ್ಮ ಕಷ್ಟದಾಗ ಒಟ್ಟಿಗೆ ಒಂದು ತನ್ನ 10 ರೂಪಾಯಿ ಕೊಡ್ತಾರೆ ಕಷ್ಟದಾಗ. ಈ ಕೈಲಿ ಉಂಡಿಗೆ ನಾವು ಒಂದೇ ಮಾಡಕ್ ಬರಲ್ಲ. ಯಾರಿಗೆ? ನಾ ಸಿದ್ದರಾಮಯ್ಯಗೆ ಹಾಕ್ತಿವಿ ನೋಡು. ಸಿದ್ದರಾಮಯ್ಯಗೆ ಹಾಕ್ತಿರಿ? ಉಂಡಿ ಮತ್ತೆ ಅನ್ನ ಒಟ್ಟಿಗೆ ಐತದ, 10 ರೂಪಾಯಿ ಒಟ್ಟಿಗೆ ಐತದ. ಅನ್ನೇ ಮಾಡ್ಲಕ್ ದ್ರೋಹ ಬಗಿಲಕ್ ಬರಲ್ಲ. ನಾ ಯಾವಾಗಲೂ ಇಟ್ಟೆ ನೋಡು. ಹುಟ್ಟಿದವರಿಂದ ಇಟ್ಟೆ ಹಾಕತ್ತ ಬಂದೀವಿ ನಾವು. ನಾನು ಸಹಿಸ್ತಾರ ನನ್ನ ಮಕ್ಕಳು. ನಾವು ಇದಕ್ಕೆ ಹಾಕ್ತೀನಿ. ನನ್ನ ಪ್ರಾಣ ಇದು ಯಪ್ಪ, ನನ್ನ ಪ್ರಾಣ ಅಪ್ಪ. ಅವರು ದೇಶಕ್ಕಾಗಿ ಜೀವನ ಕೊಟ್ರು. ಅವ್ರಿಗೆ ಮರ್ಲಿಕ್ಕಾಗಲ್ಲ. ಅವಾಗಿನ ಕಾಲಕ್ಕೆ ತೆಗ್ಗಾಕಿ ಒಡ್ಡಾಕಿ ನುಚ್ಚಾಕಿ ಮೈಕೆ ನುಚ್ಚಾಕಿ ಜೋಳ ಹಾಕಿ ಬದಿಸ್ಯಾರಂತ ನಮ್ಮ ಮಾಯಿ ಮುತ್ತಾರ ಹೇಳ್ತಾರ. ನಮಗೂ ಗೊತ್ತಾಗಿ ಏನದ ನಮ್ಮ ಸಲ ಜೀವನ ಹೋಗ್ಯದ ಅಂತೂ ನಾವು ಭಾಳ ಇದು ಮಾಡ್ತೀವಪ್ಪ ಯಪ್ಪ. ಜೀವ ನಮ್ಮ ಚರ್ರ ಅಂತದ. ಅವ್ರು ಹೋಗ್ಯಾರ, ನಾವು ಮರಿಲಿಕ್ಕೆ ಆಗಲ್ಲ. ಯಪ್ಪ ಮೋದಿ ಬೇಡ? ಮೋದಿನ ಇರಲಿ ಮ್ಯಾಲೆ ಎಲ್ಲಿರಲಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ನೋಡಿ.
ಮೋದಿ ಏನು ಮಾಡ್ಯಾನ ಬರೀ ಗ್ಯಾಸ್ಗಳು ಕೊಟ್ಟನ ಊರೇ ಪಿರೇ ಮಾಡಿದನ ನಮಗೇನು ದಾನ ಅನ್ನ ನೋಡಲಿಲ್ಲ ಒಂದು ಏನು ನೋಡ್ಲಿಲ್ಲ ಈ ಕಡೆ ಮಾಡಿಲ್ಲ ನೋಡು ಓಟ್ ಆ ಕಡೆ ಮಾಡಿ ನೋಡು ಅವ್ರ ಮಂದಿಗೆ ಮಾಡ್ಯಾನ ಆ ಕಡೆ ನಮ್ಮ ಚಿತ್ತಾಪುರ ನಮ್ಮ ಗುಲ್ಬರ್ಗ ಈ ಕಡೆ ಏನೇನು ಮಾಡಿಲ್ಲ ಬಡವ್ರು ಅಂಬದು ಮಾತೇ ಕೇಳ ವಾದವ ಆ ಕಡೆ ಬಂದವ ಈ ಕಡೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭಗವಂತರಾವ್. ಭಗವಂತರಾವ್. ಹ್ಮ್ ಈಗ ಹೆಂಗೈತ್ರಿ ಚಿತ್ತಾಪುರ ಕ್ಷೇತ್ರ ಅಭಿವೃದ್ಧಿ ಆಗೈತೋ ಇಲ್ಲೋ? ಅಭಿವೃದ್ಧಿ ಆಗೈತೆ. ಆಗೈತ್ರಿ. ಪ್ರಿಯಾಂಕ್ ಖರ್ಗೆ ಅವ್ರು ಕೆಲಸ ಮಾಡತ್ತಾರ? ಮಾಡ್ಯಾರ. ಈಗ ದೇಶಕ್ಕೆ ಮೋದಿ ಬೇಕೋ ರಾಹುಲ್ ಗಾಂಧಿ ಬೇಕೋ? ಯಾರು ಬೇಕು ಹಂಗೆ ಹೇಳ್ಬೇಕು. ನಿಮ್ಗೆ ಯಾರು ಹೆಲ್ಪ್ ಮಾಡ್ಯಾರ? ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಅಷ್ಟೇ. ನಾವು ಸ್ವಂತ ಮಾಡ್ಕೊಂಡಿವಿ. ಯಾರಿಲ್ಲ ನಾವು ತಗೊಂಡಿವಿ. ಯಾವ ಪಕ್ಷಿ ಕೊಟ್ಟಿಲ್ಲ ಯಾರು ಇಲ್ಲ. ಸ್ವಂತ. ಇಲ್ಲಿ MP ಯಾರದಾರ? ಇಲ್ಲಿ MP ಉಮೇಶ್ ಯಾದವ್. ನೋಡಿರಿಲ್ಲ ಅವ್ರ ಒಂದ್ಸರಿ ನೋಡ್ರಿ ಕೆಲಸ ಮಾಡ್ಯಾರಿಲ್ಲ? ಮಾಡ್ಯಾರ. ಮತ್ತ ಅವ್ರಿಗೆ ವೋಟ್ ಮಾಡ್ತಿರೋ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ವೋಟ್ ಮಾಡ್ತಿರೋ ಈ ಸರಿ? ನಾವು ಯಾರಿಗೆ ಮಾಡ್ಬೇಕಂತ ಹೇಳಕ್ ಹೆಂಗ ಆಗ್ತದ್ರಿ ಸರ್? ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಚೌಧರಿ ಮುಡಗೋಳ ಅಂತ ರೀ. ಏನಾಗ್ಬೋದ್ರಿ ಈ ಸರಿ ಎಲೆಕ್ಷನ್? ಬಿಜೆಪಿ ಬರುತ್ತೋ ಕಾಂಗ್ರೆಸ್ ಬರುತ್ತೋ ನಿಮ್ಮ ಕ್ಷೇತ್ರದೊಳಗ? ಕಾಂಗ್ರೆಸ್ ಸರ್. ಪಕ್ಕಾ ಸರ್. ಹೆಂಗ್ ಹೇಳ್ತೀರಿ? ಹಂಗೆಲ್ಲ ಇವಾಗ ಸರ್ 5 ಗ್ಯಾರಂಟಿ ಅದ ಎಲ್ಲ ನಮ್ಮ ಪ್ರಿಯಾಂಕಾ ಸಾಬ್ರೆಲ್ಲ ನೋಡಿ ಎಲ್ಲ ಕೆಲಸ ಮಾಡ್ರ ಎಲ್ಲ ನೋಡೆಲ್ಲ ನಮ್ಮ ಕಾಂಗ್ರೆಸ್ ವಿನ್ ಆತ ಸರ್. ಈಗ MP ಕೆಲಸ ಮಾಡಿಲ್ಲನ ಇಲ್ಲಿ? MP ಮಾಡಿಲ್ಲ ಸರ್ ಸ್ವಲ್ಪ ಮಾಡ್ರ. ನಮ್ಮ ಕಾಂಗ್ರೆಸ್ ಒಟ್ಟು ಇಲ್ಲ. ಈಗ ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಜನ ಆಲಸ್ ಆಗತ್ತಾರ, ದುಡ್ಯಾಕ್ ಹೊಂಟಿಲ್ಲ ಅನ್ನೋ ಆರೋಪ ಐತಿ. ಏನ್ ಹೇಳ್ತೀರಿ? ಯಾಕೆ ದುಡ್ಡು ಸರ್ ಎಲ್ಲ ಹೊಂಟ ಅದರಿಂದ ಅನುಕೂಲ ಭೀ ಆಗತ್ತದ. ಎಲ್ಲರಿಗೆ 2000 ಅನುಕೂಲ ಆಗತ್ತೆ, ಬಸ್ ಫ್ರೀ ಅದ, ಎಲ್ಲರಿಂದ ಎಲ್ಲ ಅನುಕೂಲ ಅದ್ರಿ. ಅದನ್ನ ವಿದ್ಯಾರ್ಥಿಗಳಿಗೆ ವಯಸ್ಸಾದವ್ರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು, ಇವ್ರಿಗೆ ಎಲ್ಲರಿಗೆ ಯಾಕೆ ಕೊಡ್ಬೇಕಾಗಿತ್ತು ಅಂತ ಪ್ರಶ್ನೆ. ಯಾರಿಗ್ರಿ? ವಯಸ್ಸಾದವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಾಗಿತ್ತು ಗ್ಯಾರಂಟಿ. ಅದಲ್ಲ ಸರ್ ಮತ್ತೆ ಏನಾದ್ರು ನೋಡ್ರಿ ಎಲ್ಲಾ ಹೆಣ್ಮಕ್ಳಿಗೆ ಕೊಡ್ಬೇಕಾಗಿತ್ತು ಅಂತ 2,000 ಹಾಕ್ಲಾಗ್ತಿರಲ್ರಿ. ಅದನ್ನೇ 65 ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ಬೇಕಾಗಿತ್ತಲ್ಲ ಅಂತ. ಮತ್ತೆ ಎಲ್ಲರೂ ಕೊಡ್ಲಾತ್ರ ಸರ್. 65 ಇದ್ದವ್ರಿಗೆ ಕೊಡ್ಲಾತ್ತಾರ, 65 ಕೆಳಗಿದ್ದವ್ರಿಗೆ ಕೊಟ್ರಲ್ರಿ. ಅದು ಏನಾಗೈತೆ ಅಂದ್ರೆ ಈಗ ಎಲ್ಲರಿಗೂ ಕೊಡೋದ್ರಿಂದ ಬೇರೆ ಅಭಿವೃದ್ಧಿ ಕೆಲಸಗಳು ಆಗತ್ತಿಲ್ಲ, ದುಡ್ಡು ಉಳಿಯತಿಲ್ಲ ಅಂತ ಹೇಳಿ. ಆತ ಸರ್ ಹೆಂಗಾಗಲ್ಲ. ಇಲ್ಲಿ ಬರೋದು ಕಾಂಗ್ರೆಸ್? ಕಾಂಗ್ರೆಸ್. ನಮ್ಮ ಹೆಸರು ವಿನಾಯಕ್ ಅಂತ ರೀ. ವೋಟ್ ಮಾಡ್ತೀರಿ? ಮಾಡ್ತೇವೆ. ಎಷ್ಟು ವರ್ಷ ಮಾಡಕತ್ತೆ? ಅವ್ರಿ 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. ಯಾರು ಬರ್ಬೇಕು ಈ ಸರಿ? ರಾಧಾಕೃಷ್ಣ ಅವ್ರು ಬರ್ಬೇಕ್ರಿ. ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ ಅವರು ಹೊಸ ಚುನಾವಣೆ ನಿಂತಾರ ಈ ಸಲ, ಕೆಲಸ ಮಾಡ್ತಾರಂತ ವಿಶ್ವಾಸದಿಂದ ಹಾಕ್ತಿವ್ರಿ. ಅವ್ರು BJP ಅವ್ರು ಕೆಲಸ ಮಾಡ್ಲಿಲ್ಲ? 5 ವರ್ಷ ಆಯ್ತ್ರಿ. ಚಿತ್ತಾಪುರಕ್ಕೆ ಬಾರಿನೇ ತೋರಿಸಿಲ್ರಿ. ಚಿತ್ತಾಪುರಕ್ಕೆ ಬಂದಿಲ್ರಿ, ಏನಾದ ಸಮಸ್ಯೆನೇ ಕೇಳಿಲ್ಲ. ಈಗ ಮೋದಿ ಪ್ರಧಾನಿ ಆಗ್ಬೇಕಾ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ. ಮೋದಿ ಏನ್ ಕೆಲಸ ಮಾಡಿಲ್ವಾ? ಏನ್ ಮಾಡಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾರ. ಏನೇನ್ ಮಾಡ್ಯಾರಿ ಊರಿಗೆ? ಬಹಳಷ್ಟು ಸಂಸ್ಥೆಗಳು ಮಾಡ್ಯಾರ್ರಿ ಸಾಲಿ. ರೋಡ್ ಮಾಡ್ಯಾರ್ರಿ ಸಂಸ್ಥೆಗಳು, ಈ ಕಡೆ ಆ ಕಡೆ ಎಲ್ಲ ಕಡೆ ನಾಗೇದಾರಿ ಎಲ್ಲ ರೋಡ್ಗಳು ಹಾಕ್ಯಾರಿ, ಕೆಲಸ ಮಾಡ್ಯಾರ. ಸೊ ಕಾಂಗ್ರೆಸ್ ಬರ್ಬೇಕು ಒಟ್ಟು? ಕಾಂಗ್ರೆಸ್ ಬರುತ್ತಾ? ಬರುತ್ತದ. ಏನ್ ನಿಮ್ಮ ಹೆಸರು? ಮೋತಿಲಾಲ್ ಚೌಹಾಣ್. ಯಾರು ಬರ್ಬೋದ್ರಿ ಸರಿ? BJP ಬರುತ್ತೋ ಕಾಂಗ್ರೆಸ್ ಬರುತ್ತೋ? ಕಾಂಗ್ರೆಸ್ ಬರ್ತದ್ರಿ. ಕಾಂಗ್ರೆಸ್ ಬರುತ್ತಾ? ಹೆಂಗ್ ಹೇಳ್ತೀರಿ? ಬರಾಬರಿ ಬರ್ತದ್ರಿ. ಯಾಕೆ ಬರಂಗಿಲ್ಲ? BJP ಯಾಕೆ ಬರಲ್ಲ? ಯಾಕೆ ಬರಂಗಿಲ್ಲ? ಅದು ಆಯ್ತು, ಅದು BJP ಬರೋದು ಅದ್ರ ಮುಗೀತು. ಖಂಡಿ ಪೂಜೆ. ಮೋದಿ ಇಷ್ಟ ಇಲ್ಲ ನಿಮ್ಗೆ? ಇಲ್ಲ. ಸಿದ್ದರಾಮಯ್ಯ ಇಷ್ಟ. ಯಾಕೆ ಸಿದ್ದರಾಮಯ್ಯ? ನಮ್ಗೆ ಬಡ್ರು ನೋಡೇನ್ರಿ. ನೋಡೇನ್ ಏನೇನ್ ಮಾಡ್ಯಾರಪ್ಪ ಬಡ್ರಿಗೆ? ಬಡ್ರಿಗೂ ಹೆಣ್ಮಕ್ಳಿಗೂ 2,000 ರೂಪಾಯಿ ಹಾಕ್ಯಾನ. ಮತ್ತು ಅವ್ರಿಗೆ ಬೇವು ಮಾಡ್ಯಾನ, ಮತ್ತೆ ಸರಿ ಮಾಡ್ಯಾನಲ್ರಿ. ಮತ್ತೇನ್ ಬೇಕು? ನಮ್ಮ ರೈತರಿಗೆ ನೋಡ್ಲಾರ್ತಾನ. ರೈತರಿಗೆ ಯಾರು ನೋಡತ್ತಾರ? ಸಿದ್ದರಾಮಯ್ಯ ನೋಡತ್ತಾರ. ಅದಕ್ಕೆ ಕಾಂಗ್ರೆಸ್ ಬರ್ಬೇಕಾ? ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀಕಾಂತ್ ಬೋವಿ ಅಂತ. ಏನಾಗ್ಬೋದು ಸರ್ ಈ ಸಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ? ಈ ಸರ್ತಿ ಅಂತಂದ್ರೆ ಕಾಂಗ್ರೆಸ್ ಆಗ್ತದ್ರಿ. BJP ಯಾಕೆ ಆಗಲ್ಲಪ್ಪ ಅಂತಂದ್ರೆ ಉಮೇಶ್ ಜಾಧವ್ ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇನ್ನ ಇಲ್ಲಿ ಒಂದು ಸರಿನೂ ಇಲ್ಲಿ ಚಿತ್ತಾಪುರ ತಾಲೂಕಿಗೆ ಬಂದ ಎಣಿಕೆ ಹಾಕೂ ನೋಡಿಲ್ಲ. ಯಾರ್ದು ಬರಗಾಲ ಪರಿಸ್ಥಿತಿ ಬಂದದ ಇಲ್ಲಿ, ಎಷ್ಟೋ ರೈತರ ಸಾಲ ಆಗಿ ಬೇರೆ ರಾಜ್ಯಗಳಿಗೆ ಹೋಗ್ಲತ್ತಾರ ಕೆಲಸ ಮಾಡಕ. ಅಂಥವ್ರ ಸಮಸ್ಯೆಗಳು ಬಗೆಹರಿಸಲ್ಲ, ಏನಿಲ್ಲ. ಉಮೇಶ್ ಜಾಧವ್ ಅಂದ್ರೆ ಯಾರು ಗೊತ್ತಿಲ್ಲ ಇಲ್ಲಿ ಒಟ್ಟ. ಹಿಂಗಾಗಿ ಈ ಸರಿ ಏನದ ಕಾಂಗ್ರೆಸ್ಸೇ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳ ಆಗ್ತಾ ಇದಾರೆ. ಅವರು ಅಷ್ಟು ಉಪಜೀವನಕ್ಕೆ ಖರ್ಚು ಆಗ್ಲತ್ತದ. ಮತ್ತೆ ಮುಂದಿನ ದಿನ ಯುವ ನಿಧಿ ಅವರಿಗಾಗಿ ಕೆಲವೊಬ್ಬರು ನೌಕರಿಗಳು ಸಿಗಲಾಗ್ಯಾವ ಅಂತೇಳಿ ಅವ್ರಿಗೆ ಸುಮ್ಮ ಅಲ್ಲಿ ತನಕ ಒಂದು ಟ್ರೈ ಮಾಡೋ ಸಲಕ್ಕೆ ಓಡಾಡೋ ಸಲಕ್ಕೆ ಅವ್ರಿಗೂ ಒಂದು 15,000 3,000 ಆಗ್ತಾ ಇದಾರ.
ಅಷ್ಟೆಲ್ಲ ಹೆಲ್ಪ್ ಆಗ್ಲತ್ತಾವ. ಬಡವರು ಪಕ್ಷ ಅಂತಂದ್ರೆ ಕಾಂಗ್ರೆಸ್, ಬಿಜೆಪಿ ಏನಿಲ್ಲ ಶ್ರೀಮಂತರ ಪಕ್ಷ ಅನ್ನೋರು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಪೆರಿ ಗ್ಯಾಸ್ ಕೊಡುವಾಗ ಕಾಂಗ್ರೆಸ್ ಸರ್ಕಾರದಾಗ ಇದ್ದಾಗ 450 ರೂಪಾಯಿ ಗ್ಯಾಸ್ ಇತ್ತು. ಫ್ರೀ ಗ್ಯಾಸ್ ಕೊಟ್ಟ ಮೇಲೆ 1200 ರೂಪಾಯಿ ಮಾಡಿದ್ರು. ಯಾಕಂದ್ರೆ ಫ್ರೀ ಕೊಟ್ಟಂಗೆ ಮಾಡಿ ಅದ್ರ ರೊಕ್ಕ ದುಡ್ಡೆಲ್ಲ ಕಸ್ಕೊಲತ್ತಾರ ಅವ್ರು. ಮತ್ತು GST ಮಾಡ್ಯಾರ. ಹಿಂಗಾಗಿ ಬಿಜೆಪಿ ಖಾಲಿ ಪೀಕೋ ಬಿಜೆಪಿ ಪಕ್ಷ ಅದ, ಭ್ರಷ್ಟ ಬಿಜೆಪಿ ಪಕ್ಷ ಅಂತಾರ ಅದಕ್ಕೆ. ಅದ್ರ ಸಲುವಾಗಿ ಕಾಂಗ್ರೆಸ್ ಬಂದ್ರೆ ಬಡ ಜನರಿಗೆ ಒಳ್ಳೇದು. ಯಾಕಂದ್ರೆ ಇಲ್ಲಿ ಹಿಂದುಳಿದ ಜನ ಇದ್ದಾರೆ. ಇಲ್ಲಿ ಚಿತ್ತಾಪುರ ತಾಲೂಕದಾಗ ಭಾಳ ಕಡು ಬಡವ ಜನ ಇದ್ದಾರೆ. ಶ್ರೀಮಂತರು ಅವ್ರ ಪುರ್ತಕ ಅವ್ರು ಅದಾರ. ಬಡವರು ಬದುಕಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಬರಬೇಕು. ಏನಪ್ಪ ಈ ಗ್ಯಾರಂಟಿ ಕೊಟ್ಟಾಗಿಂದ ಯಾಕೋ ಬೇರೆ ಕೆಲಸಗಳು ಆಗತ್ತಿಲ್ಲ, ಬರೀ ಎಲ್ಲಾ ದುಡ್ಡು ಅದಕ್ಕೆ ಕೊಡತ್ತಾರ ಇವರು ಅಂತ ಆರೋಪ ಐತಿ. ಕೆಲಸಗಳು ಭಾಳಷ್ಟು ಆಗ್ಯಾವ್ರಿ. ಈಗ ನೋಡ್ರಿ ಇಲ್ಲಿ ತೋರಿ ವಿದ್ಯಾರ್ಥಿ ಸಲುವಾಗಿ, ವಿದ್ಯಾಭ್ಯಾಸ ಸಲುವಾಗಿ ನಾಗಾವಿ ಕ್ಯಾಂಪ್ನಲ್ಲಿ ಅಲ್ಲಿ ಒಂದು ಎಷ್ಟು ಹಾಸ್ಟೆಲ್ಗಳಾಗ್ಯಾವ. ಅಲ್ಲಿ ಹೋದ್ರೆ ಚಿತ್ತಾಪುರ ಇದು ಬೇರೆ ಊರ ಅಂತಕ್ಕಂಥದ್ದು ಮನುಷ್ಯಗೆ ತಲೆ ಮೈಂಡ್ ಡೈವರ್ಟ್ ಆಗ್ತದೆ. ಅದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ನಾವು ಏನು ಕೋರ್ಟ್ ಅದ, ಕೋರ್ಟ್ನು ಹಾಕಿದ್ದು ಕಾಂಗ್ರೆಸ್ ಸರ್ಕಾರ. ಪೊಲೀಸ್ ಸ್ಟೇಷನ್ ಅದ, ಪೊಲೀಸ್ ಸ್ಟೇಷನ್ದು ಆಗಿದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಮಾತ್ರ ಎಲ್ಲಿನೂ ಏನೂ ಮಾಡಿಲ್ಲ, ಅದ್ರ ಇತಿಹಾಸನೂ ಇಲ್ಲ. ಅದು ಏನು ಮಾಡ್ಯಾರ ಅಂತ ಅವ್ರು ಬಂದು ಒಂದೇ ಒಂದು ತೋರಿಸ್ಕೊಳ್ಳಿ, ಅವಾಗ ನಾವು ಬಿಜೆಪಿ ಓಟ್ ಹಾಕ್ತೀವಿ. ಅಮ್ಮ ಏನ್ ಹೆಸರು? ನಮ್ಮ ಹೆಸರು ನಿಂಗಮ್ರಿ ಸರ್. ನಮ್ಗೆ ಏನು ಒಂದು ದುಡ್ಡು ಬಂದಿಲ್ಲ ರೀ ಸರ್. ಇಷ್ಟು ತಿಂಗಳೈತ್ರಿ. ಕಾಂಗ್ರೆಸ್ನವ್ರು ದುಡ್ಡು ಕೊಡತ್ತಾರಲ್ಲ ನಿಮ್ಗೆ? ಏನು ಬಂದಿಲ್ರಿ ಸರ್, 1 ರೂಪಾಯಿ ಬಂದಿಲ್ರಿ ಸರ್. ಆಧಾರ್ ಕಾರ್ಡ್ನಾಗ, ವೋಟಿಂಗ್ ಕಾರ್ಡ್ನಾಗ ಎಲ್ಲ ಹೋದ್ರೆ ಒಂದು ದುಡ್ಡು ಬಂದಿಲ್ರಿ ಸರ್ ನಮ್ಗೆ. ಇಷ್ಟು ತಿಂಗಳಾಯ್ತು. ನಮ್ಗೇನು ಮಕ್ಕಳಿಲ್ಲ ಮರಗಳಿಲ್ಲ, ಮಾಡತನ ನೆಲಿಲ್ಲ. ಬಂದವ್ರಿಗೆ ಬರ್ತಾವ, ಒಂದು ದುಡ್ಡು ಬಂದಿಲ್ಲ ನಮ್ಗೆ. ಕೇಳ್ಬೇಕಿಲ್ಲ ನೀವು ಹೋಗ? ಅಲ್ಲಿ ಕೇಳ್ಬೇಕ್ರಿ ಸರ್. ಮ್ಯಾಲೆ ಅಂತ ಹಾಕಿದ್ರೆ ನಾವು ಕೊಡ್ತೇವಮ್ಮ ಅಂತಾರ ಅವರು. ಹಾಕಿಲ್ಲ ಅಂತಾನ ದುಡ್ಡ? ಹಾಕಿಲ್ರಿ ಸರ್ ಅವ್ರು. ಮತ್ತೆ ಹೆಂಗ್ ಮಾಡ್ತೀರಿ ಈಗ? ನಾವೇನ್ ಮಾಡಮ್ರಿ ಸರ್, ಪುಕ್ಷೇಟ ಬರೋ ದುಡ್ಡು ಬರ್ಲಿಕ್ಕಿದ್ರೆ ಏನ್ ಮಾಡ್ತೀವಿ? ಈಗೇನೀಗ ಬಿಜೆಪಿಗೆ ಓಟ್ ಹಾಕ್ತಿರೋ ಕಾಂಗ್ರೆಸ್ಗೋ? ಮತ್ತೆ ಆ ದುಡ್ಡು ಹಾಕಿದ್ರೆ ಯಾರಿಗೆ ಹಾಕಂದ್ರೆ ಅವ್ರಿಗೆ ಹಾಕ್ತಿರ್ರಿ ಸರ್. ಎಲ್ಲರಿಗೆ ದುಡ್ಡು ಬರ್ತಾವ, ನಮ್ಗೆ ದುಡ್ಡು ಬರ್ಲಾರ್ದ ನಾವೇನು ಮಾಡಮ್ರಿ ಸರ್? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.